ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಬ್ರೈಡಲ್ ಲುಕ್ ಕೊಡುವಂತಹ ಒಂದು ಒಳ್ಳೆ ಫೇಶಿಯಲ್ ಅನ್ನ ತೋರಿಸ್ತೀನಿ. ಅದು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಮತ್ತೆ ವಾರದಲ್ಲಿ ಎಷ್ಟು ಸರಿ ಇದನ್ನ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಈ ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮದ್ವೆಗಳಿಗೆ ಹೋಗ್ಬೇಕು ಅಂತ ಏನಿಲ್ಲ, ಮನೆಯಲ್ಲೂ ಕೂಡ ನಾವು ಏದೋ ಸಣ್ಣ ಪುಟ್ಟದೊಂದು ಪ್ರೋಗ್ರಾಮ್ ಇದ್ರೂ ಸರಿ, ಇಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅನ್ನೋದಾದ್ರೂ ಸರಿ, ಮನೆಯಲ್ಲಿಯೇ ಆರಾಮಾಗಿ ನಾವೇನೆ ಒಂದು ಒಳ್ಳೆ ಗ್ಲೋ ಕೊಡುವಂತಹ ಫೇಶಿಯಲ್ ಅನ್ನ ಮಾಡ್ಕೋಬಹುದು. ಏನದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ನಾನು ನೋಡಿ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ತಗೊಂಡಿದ್ದೀನಿ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಹಾಲು ಕ್ಲೆನ್ಸ್ ಅಂದ್ರೆ ರಾ ಮಿಲ್ಕ್ ಕ್ಲೆನ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಪಾತ್ರನ ವಹಿಸುತ್ತೆ. ಇದರಿಂದ ಮುಖದಲ್ಲಿರುವಂತಹ ಡಸ್ಟ್ ಎಲ್ಲ ಗಲೀಜೆಲ್ಲ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ಅಕ್ಕಿ ಹಿಟ್ಟಿಂದ ಸ್ಕ್ರಬ್ ಮಾಡ್ಕೊಳ್ಳಿ ಅಂತ. ಆಯಿಲಿ ಸ್ಕಿನ್ ಇರೋರು ಹಾಲನ್ನ ಹಾಕೊಂಡು ಸ್ಕ್ರಬ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ರೋಸ್ ವಾಟರ್ ಅನ್ನ ಹಾಕೊಳ್ಳಿ. ಡ್ರೈ ಸ್ಕಿನ್ ಇರೋರು ಹಾಲನ್ನ ಹಾಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಚೆನ್ನಾಗಿ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ಫೇಶಿಯಲ್ಗೆ ಲಾಸ್ಟ್ ಅಲ್ಲಿ ಒಂದು ಪ್ಯಾಕ್ ಹಾಕಬೇಕು. ಆ ಪ್ಯಾಕ್ನ ಆಮೇಲೆ ನಾನು ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಕ್ಲೆನ್ಸ್ ಮಾಡೋದು ಹೇಗೆ ಫಸ್ಟ್. ಓಕೆ, ಬನ್ನಿ. ಕಾಟನ್ ಪ್ಯಾಡ್ಸ್ ಅನ್ನ ತಗೊಂಡು ಇಟ್ಕೊಂಡಿದೀವಿ. ಒಂದಷ್ಟು ಕಾಟನ್ ಪ್ಯಾಡ್ಸ್ ತುಂಬಾನೇ ಯೂಸ್ ಆಗುತ್ತೆ. ನನ್ನ ಹತ್ರನೂ ಇಲ್ಲ, ಬಟ್ ನಾನು 10 ಕಾಟನ್ ಅನ್ನ ತಗೊಂಡಿದ್ದೀನಿ. ಇದನ್ನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೀವು ಕ್ಲೆನ್ಸ್ ಮಾಡೋದಕ್ಕಿಂತ ಮೊದಲು ಅಥವಾ ಸ್ಕ್ರಬ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಸ್ಕ್ರಬ್ ಟೈಮಲ್ಲೇ ಸ್ಟೀಮ್ ಮಾಡಬೇಕು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಸ್ಟೀಮ್ ಮಾಡ್ಕೊಳ್ಳಿ ಮುಖನ. ಸ್ಕ್ರಬ್ ಮಾಡಬೇಕು ಅಂದ್ರೆ ಕ್ಲೆನ್ಸ್ ಆದ್ಮೇಲೆ. ಈ ಕ್ಲೆನ್ಸ್ ಆದ್ಮೇಲೆ ಸ್ಕ್ರಬ್ ಆದ್ಮೇಲೆ ಸ್ಟೀಮ್ ಯಾವ ಸ್ಕಿನ್ ಅವ್ರು ಮಾಡ್ಕೋಬೇಕು ಅಂತಂದ್ರೆ, ಆಯಿಲಿ ಸ್ಕಿನ್ ಇರೋರು ಸ್ಟೀಮ್ ಅನ್ನ ಮಾಡ್ಕೋಬೇಕಾಗತ್ತೆ. ಆಯಿಲಿ ಸ್ಕಿನ್ ಇರೋರು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ತುಂಬಾ ಆಯಿಲಿ ಸ್ಕಿನ್ ಇರೋರಿಗೆ ಅವಾಯ್ಡ್ ಆಗುತ್ತೆ. ಅಂದ್ರೆ ಸ್ಕಿನ್ನು ಸ್ವಲ್ಪ ಮೀಡಿಯಂ ಆಗಿ ಸ್ಕಿನ್ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಈ ಕಡೆ ಆಯಿಲಿನೂ ಇಲ್ಲ, ಈ ಕಡೆ ಡ್ರೈ ಇಲ್ಲ, ಮೀಡಿಯಂ ಆಗಿ ನಿಮ್ ಸ್ಕಿನ್ ನ ಬ್ಯಾಲೆನ್ಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರು ಸ್ಟೀಮ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಇನ್ನೂ ಸ್ಕಿನ್ ಡ್ರೈ ಆಗ್ಬಿಡುತ್ತೆ, ಅಷ್ಟೊಂದು ನಿಮ್ಗೆ ಚೆನ್ನಾಗಿ ಕಾಣಲ್ಲ. ಸೊ ಗೊತ್ತಲ್ವಾ, ಡ್ರೈ ಸ್ಕಿನ್ ಇರೋರಿಗೆ ಹೇಗೆ ಬೇಗ ಫೈನ್ ಲೈನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿ. ಎಷ್ಟು ಗಲೀಜಾಗಿದೆ ಕಾಣಿಸ್ತಿದ್ಯಾ? ಸೊ ಇದಾದ್ಮೇಲೆ ಮುಖನ ಕ್ಲೆನ್ಸ್ ಆದ್ಮೇಲೆ ಮುಖನ ನೀಟಾಗಿ ಒಂದು ಟವಲಲ್ಲಿ ಒರೆಸ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಅಕ್ಕಿ ಹಿಟ್ಟು ಸ್ಕ್ರಬ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಸ್ವಲ್ಪ ಹಾಲು, ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು. ಇದೆಲ್ಲ ನ್ಯಾಚುರಲ್ ಆಗಿ ನೀವು ಮನೇಲಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಕಿನ್. ಅವಾಗ ಟ್ರೈ ಮಾಡಿ ಮನೇಲಿ. ಸ್ಕಿನ್ನು ಒಂದು ಸ್ವಲ್ಪ ಮನೇಲಿ ನೀವು ಮೇಂಟೈನ್ ಮಾಡೋದ್ರಿಂದ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಪಾರ್ಲರ್ಗೆ ಹೋಗಿ ನಾನೇನು ಬೇಡ ಅಂತ ಹೇಳಲ್ಲ, ಯಾಕೆಂತಂದ್ರೆ ಪಾರ್ಲರಲ್ಲಿ ಈಗ ಇಲ್ಲಿ ಮಸಾಜು ಕೂಡ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸೋ ಇಲ್ಲ ಅಕ್ಕ ತಂಗಿರು ಯಾರಾದ್ರೂ ಇದ್ರೆ ಅವ್ರ ಕೈಯಲ್ಲಿ ಈ ಒಂದು ಮಸಾಜ್ ಅನ್ನ ಮಾಡ್ಕೊಳ್ಳಿ. ನಾನು ಹೇಳೋದು ಅಂದ್ರೆ, ನಾವೇ ಮಾಡ್ಕೊಂಡಾಗ ಪಾರ್ಲರ್ ಮಸಾಜು ನಮ್ಗೆ ಸಿಗಲ್ಲ. ಪಾರ್ಲರ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಅವ್ರು ನಮ್ಗೆ ಮಸಾಜ್ ಅನ್ನ ಮಾಡ್ತಾರೆ, ಫೇಸು ತುಂಬಾ ಒಳ್ಳೆ ಮಸಾಜ್ ಸಿಗುತ್ತೆ. ಆ ತರ ಮನೆಯಲ್ಲಿ ಯಾರಾದ್ರೂ ಇದ್ರೆ ಈ ತರ ನ್ಯಾಚುರಲ್ ಆಗಿ ನೀವು ಮನೇಲಿ ಅಕ್ಕ ತಂಗಿರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ವೀಕ್ಲಿ ಒನ್ಸ್ ನೀವು ಒಬ್ರಿಗೊಬ್ರು ಮಸಾಜ್ ಅನ್ನ ಮಾಡ್ಕೊಳ್ಳಿ. ಫೇಸ್ಗೆ ತುಂಬಾ ಒಂದು ರಿಲ್ಯಾಕ್ಸ್ ಸಿಗುತ್ತೆ, ಮತ್ತೆ ಫೇಸು ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕಿಂತ ಬೇರೊಬ್ರು ನಮ್ಗೆ ಮಸಾಜ್ ಮಾಡಿದಾಗ ಸ್ಕಿನ್ಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ತರ ನಾವೇ ಮಾಡ್ಕೊಳಕ್ಕಾಗ. ಇಲ್ಲಿ ಜಾಸ್ತಿ ಇರುತ್ತೆ. ನಾನು ಸ್ಟೀಮ್ ತಗೊಳಲ್ಲ, ಯಾಕೆಂತಂದ್ರೆ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಸ್ಟೀಮ್ ತಗೊಳಕ್ ಹೋಗಲ್ಲ. ನಿಮ್ಗೆ ಏನಾದ್ರೂ ಆಯಿಲಿ ಸ್ಕಿನ್ ಇದ್ರೆ ಯು ಕ್ಯಾನ್ ಗೋ ಥ್ರೂ ದ ಸ್ಟೀಮ್. ಲೈಫಲ್ಲಿ ನಗ್ತಾ ಇರಬೇಕು. ನಗ್ಲಿಲ್ಲ ಅಂತಂದ್ರೆ ನಮ್ಮ ಸ್ಕಿನ್ನು ನೀವೇನೇ ಹಾಕಿ ಎಷ್ಟೇ ಟ್ರೈ ಮಾಡಿದ್ರು ಸ್ಕಿನ್ ಬ್ರೈಟ್ ಆಗಲ್ಲ. ಯಾಕೆಂತಂದ್ರೆ ಒಳಗಿಂದ ಬರಬೇಕು ಅಂದ ಅನ್ನೋದು. ಯಾವಾಗ್ಲೂ ನೀವು ನಗ್ನಗ್ತಾ ಖುಷಿಯಾಗಿದ್ದಾಗ ಆಟೋಮೆಟಿಕ್ ನಿಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ. ಈ ತರ ಒಂದು ವರ್ಕ್ ಮನೇಲಿ ಮಾಡ್ತಾ ಇರಬೇಕು ಸ್ಕಿನ್ಗೆ.
ಮತ್ತೆ ನೀವು ಆಟೋಮೆಟಿಕ್ ನಗ್ತಾ ಇದ್ರೆ ಸಾಕು, ನಿಮ್ಮ ಸ್ಕಿನ್ ಯಾವಾಗಲೂ ಗ್ಲೋ ಆಗೇ ಇರುತ್ತೆ ಅಲ್ವಾ. ಸೊ ಹಾಗೆಲ್ಲ ಕೆಲವ್ರಿಗೆ ಕಪ್ಪಾಗ್ಬಿಟ್ಟಿರುತ್ತೆ ಇಲ್ಲಿ ಇಲ್ಲಿ ಇದೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕಿನ್ ಇತ್ತೀಚೆಗೆ ತುಂಬ ಡಲ್ ಆಗ್ಬಿಟ್ಟಿದೆ, ನಾನು ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಮಾಡಿದೆ ನೋಡಿ. ಸ್ಕ್ರಬ್ ಆಗಿದೆ. ಹೆಲ್ತ್ ಚೆನ್ನಾಗಿರ್ಬೇಕು ಫಸ್ಟ್ ನಮಗೆ ಅಲ್ವಾ. ಹೆಲ್ತ್ ಚೆನ್ನಾಗಿದ್ರೆ ಫೇಸು ಚೆನ್ನಾಗಿರುತ್ತೆ. ಇಷ್ಟು ಫೇಶಿಯಲ್ ಅಂತಂದ್ರೆ ನೀವು ಪ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಾಡಲೇಬೇಕಾಗಿರೋದು ಮಸ್ಟ್ ಕ್ಲೆನ್ಸು ಮತ್ತೆ ಸ್ಕ್ರಬ್. ಇದು ಮಾಡ್ಕೊಂಡಿಲ್ಲ ಅಂತಂದ್ರೆ ಅಷ್ಟು ಫೇಸ್ ಪ್ಯಾಕ್ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಸೊ ಯಾಕೆಂದ್ರೆ ಹೊರಗಡೆ ಎಲ್ಲ ಸುತ್ತಾಡಿ ಬಂದಿರ್ತೀವಿ, ಇವೆಲ್ಲ ಗಲೀಜೆಲ್ಲ ಇದು ನಾವು ಫೇಸ್ ಪ್ಯಾಕ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹಿಡಿಯೋದು ಇಲ್ಲ, ವೇಸ್ಟ್ ಆಗುತ್ತೆ. ನೋಡಿ ಇಷ್ಟಕ್ಕೆ ನಿಮ್ಮ ಮುಖ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ. ಅದೇ ಹೇಳಿದ್ನಲ್ಲ, ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು. ಇದು ನಗ್ತಾ ಇದ್ರೆ ನಮ್ಮ ಮುಖನೂ ತುಂಬ ಚೆನ್ನಾಗಿ ಗ್ಲೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ, ಇವಾಗ ನಾನು ನಿಮಗೆ ಹೇಳಿದ್ದೀನಲ್ಲ ಗ್ಲೋ ಆಗೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂತ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ ಯಾವ್ದ್ಯಾವುದು ಅಂತ. ಓಕೆ, ನಿಮ್ಮ ಮುಖ ಗ್ಲೋ ಆಗೋದಕ್ಕೆ ಒಂದು ಬ್ರೈಡಲ್ ಲುಕ್ ಅಂದ್ರೆ ಬ್ರೈಡ್ ಹೇಗೆ ಗ್ಲೋ ಆಗ್ತಾರೆ ಆ ಒಂದು ಲುಕ್ ಕೊಡುವಂತಹ ಒಂದು ಫೇಶಿಯಲ್ ಪೌಡರ್ ಯಾವ್ದಪ್ಪ ಅಂತಂದ್ರೆ ಮಸೂರ್ ದಾಲ್. ಮಸೂರ್ ದಾಲನ್ನ ನಾನು ಮನೇಲೆ ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬಾದಾಮು ಕೂಡ ಇದ್ರಲ್ಲಿ ಹಾಕಿ ಪೌಡರ್ ಮಾಡಿದ್ದೀನಿ. ಬಾದಾಮಿ ಬೀಜ ಗೊತ್ತಲ್ವಾ, ಬಾದಾಮಿ ಬೀಜ ಮತ್ತೆ ಮಸೂರಿ ದಾಲು ಅಂದ್ರೆ ಮೈಸೂರು ಬೇಳೆ ಅಂತ ಹೇಳ್ತೀವಿ ನಾವು, ಆರೆಂಜ್ ಕಲರ್ ಇರುತ್ತಲ್ಲ ಅದು. ಆ ಮೈಸೂರು ಬೇಳೆ ಮತ್ತೆ ಬಾದಾಮಿಯನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅಂದ್ರೆ ಈ ತರ ಫೈನ್ ಪೌಡರ್ ಅನ್ನ ಮಾಡ್ಕೊಳ್ಳಿ, ಗ್ಲೋ ಕೊಡುತ್ತೆ. ಇದು ಮಸೂರ್ ದಾಲ್ ಮತ್ತೆ ಬಾದಾಮಿ ಇದನ್ನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವ್ದಾವ್ದನ್ನ ನಾವು ಆ್ಯಡ್ ಮಾಡಬೇಕು ನಮ್ಮ ಫೇಸು ಗ್ಲೋ ಆಗಬೇಕು ಅಂದ್ರೆ, ಬ್ರೈಡಲ್ ಲುಕ್ ಕೊಡಬೇಕು ಅಂತಂದ್ರೆ ನೋಡಿ, ಈಗ ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ, ನೋಟ್ ಮಾಡ್ಕೊಳ್ಳಿ ಪ್ಯಾಕ್ಗೆ ಏನೇನೆಲ್ಲ ಬೇಕು ಅಂತ. ಸ್ವಲ್ಪ ಹಾಲು, ಅದಕ್ಕೆ ನಾನು ಇವಾಗ ತೋರಿಸಿದ್ನಲ್ವಾ ಮಸೂರ್ ದಾಲ್ ಮತ್ತೆ ಬಾದಾಮಿ ಬೀಜದ ಪೌಡರ್, ಇದನ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಮುಲ್ತಾನಿ ಮಿಟ್ಟಿ ಕೂಡ ತುಂಬಾನೇ ನೋಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸಾಕು ಮುಲ್ತಾನಿ ಮಿಟ್ಟಿ. ನೆಕ್ಸ್ಟು ಕಡಲೆ ಹಿಟ್ಟು ಅಂತೂ ನಮ್ಮ ಫೇಸ್ಗೆ ಬೇಕೇ ಬೇಕು, ಆಲ್ವೇಸ್ ಕಡಲೆ ಹಿಟ್ಟು ನಮ್ಮ ಫೇಸ್ಗೆ ಬೇಕು ನೋಡಿ. ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ, ಎಲ್ಲ 1/2 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಇದಾಗೋದು ಬೇಡ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಗಂಡ್ಮಕ್ಳು ಹಾಕೋದ್ರಿಂದ ಗಂಡ್ಮಕ್ಳು ಏನಾದರೂ ಯೂಸ್ ಮಾಡಬೇಕು ಮನೇಲಿ, ನೀವು ಅಣ್ಣ ತಮ್ಮಂದ್ರು ಅವರೆಲ್ಲ ಯೂಸ್ ಮಾಡಬೇಕು ಅಂದರೆ ಅವ್ರಿಗೆಲ್ಲ ಜೇನುತುಪ್ಪ ಸ್ಕಿಪ್ ಮಾಡಿಸಿ, ಮತ್ತು ಹಳದಿ ಅಂದರೆ ಅರಿಶಿನ ಸ್ಕಿಪ್ ಮಾಡಿಸ್ಬಿಡಿ. ಸೊ ಇವಾಗ ನಾನು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ಜೇನುತುಪ್ಪ ಸರಿ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಪಲ್ ಈ ಟೊಮೆಟೊನ ಹಿಂಡ್ಕೊಳ್ಳೋಣ, ಕಾಣಿಸ್ತಿದ್ಯಾ? ಈ ಥರ ಹಿಂಡ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಪೇಸ್ಟ್ ಮಾಡ್ಕೋಬೇಕು. ರೋಸ್ ವಾಟರ್ ಆ್ಯಡ್ ಮಾಡಬೇಕು, ಮರ್ತೋಗ್ಬಿಡಿ, ರೋಸ್ ವಾಟರನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದೊಳ್ಳೆ ಪೇಸ್ಟ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಮುಖನ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ. ರೋಸ್ ವಾಟರ್ ಆಗ್ತಾ ಇದೆ ಇರದ ಹಾಗೆ ಚೆನ್ನಾಗಿ ಒಂದು ಪೇಸ್ಟನ್ನು ಮಾಡ್ಕೊಳ್ಳಿ, ನೀಟಾಗಿ ಹಚ್ಕೊಳ್ಳಿ, ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಬಿಟ್ಟು ಮುಖನ ತೊಳೆದ್ರೆ ಮುಖ ಗ್ಲೋ ಆಗುತ್ತೆ. ಇದು ಅಕ್ಕ ಒಂದೇ ಸರಿ ವೈಟ್ ಆಗುತ್ತಾ ಅಂದರೆ ಇಲ್ಲ ಅಕ್ಕ, ಒಂದೇ ಸರಿ ವೈಟ್ ಆಗಲ್ಲ. ಯಾಕಂದ್ರೆ ವಾರದಲ್ಲಿ ನೀವು ಇದನ್ನ ಟ್ರೈ ಮಾಡಲೇಬೇಕು. ಯಾಕೆಂತಂದ್ರೆ ಲೇಯರ್ ಬೈ ಲೇಯರ್ ಹೋಗುತ್ತೆ ಟ್ಯಾನ್. ನಿಮಗೆ ಇದನ್ನ ಹಚ್ಚಿದಾಗ ಒಂದೇ ದಿನದಲ್ಲಿ ಟ್ಯಾನ್ ಹೋಗಲ್ಲ, ಲೇಯರ್ ತೆಗೆಯುತ್ತೆ. ಆ ತರ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ವಾರದಲ್ಲಿ 2 ರಿಂದ 3 ಸರಿ ನೀವು ಕೇರ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಟ್ಯಾನ್ ಆಗಿರೋರು ಸಡನ್ ಆಗಿ ಕಲರ್ ಬರೋದಕ್ಕಾಗಲ್ಲ. ಸೊ ಅದರಿಂದ ಬೇಜಾರಾಗಕ್ ಹೋಗ್ಬೇಡಿ. ಅಯ್ಯೋ ಏನಿಲ್ಲ ಟ್ರೈ ಮಾಡ್ತಾ ಇದೀನಿ, ನಾನು ಕಲರ್ ಬರ್ತಾ ಇಲ್ಲ, ಏನಪ್ಪಾ ಮಾಡೋದು, ಅವೆಲ್ಲ ಬೇಡ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನೀವು ತುಂಬಾ ಟ್ಯಾನ್ ಆಗ್ಬಿಟ್ಟಿರ್ತೀರಾ. ಅದನ್ನ ನೀವು ಹೇಗೆ ತಗೋಬೇಕು ಅಂತಂದ್ರೆ ಡೇ ಬೈ ಡೇ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಸರಿ ಟ್ಯಾನ್ ರಿಮೂವ್ ಆಗುತ್ತೆ ಅಂತ ನಾನು ಕೂಡ ಹೇಳಲ್ಲ, ಮತ್ತೆ ಒಂದೇ ಸರಿ ಗ್ಲೋ ಆಗುತ್ತೆ ಅಂತ ಕೂಡ ಹೇಳಲ್ಲ. ಯಾಕೆಂದ್ರೆ ಪ್ರಯತ್ನ ಕಾರ್ಯಸಿದ್ಧಿ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ಒಂದು ಪ್ರಯತ್ನ ನೀವು ಪಡಿ, ಅದು ರಿಸಲ್ಟ್ ಬಂದೇ ಬರುತ್ತೆ ನಿಮಗೆ. ಅಂದ್ರೆ ವಾರದಲ್ಲಿ 2 ರಿಂದ 3 ಸಾರಿ ನೀವು ಮಾಡ್ಲೇಬೇಕಾಗುತ್ತೆ. 20 ಮಿನಿಟ್ಸ್ ಆದ್ಮೇಲೆ ಫೇಸ್ ಹೇಗೆ ಗ್ಲೋ ಆಗಿರುತ್ತೆ ನೋಡೋಣ. ಒಣಗಿದೆ ಚೆನ್ನಾಗಿ, ಒಂದು 20 ಮಿನಿಟ್ಸ್ ಆಗಿದೆ, 20 or 15 ಮಿನಿಟ್ಸ್ ಸಾಕು. ಚೆನ್ನಾಗಿ ಒಣಗಿದೆ. ಇವಾಗ 20 ಮಿನಿಟ್ಸ್ ಆದ್ಮೇಲೆ ಪೇಸ್ಟ್ ಹಾಕಿ ನೀವೇನ್ ಮಾಡ್ತೀರಾ, ಟೊಮೆಟೊದಲ್ಲಿ ಚೆನ್ನಾಗಿ ಅದನ್ನ ಮುಚ್ಕೋಬೇಕಾಗುತ್ತೆ.
ಟೊಮೆಟೊದಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತೊಳ್ಕೊಂಡು ಬಂದರೆ ಹೇಗಿದೆ ನೋಡೋಣ. ನೋಡಿ ಫೇಸ್ ಆಯ್ತು ತೊಳೆದಿದ್ದು, ಎಷ್ಟು ಚೆನ್ನಾಗಿದೆ. ಕಡಲೆ ಹಿಟ್ಟು ಸೋಪ್ ತರ ವರ್ಕ್ ಮಾಡುತ್ತೆ, ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ, ಸೂಪರ್ ಆಗಿ ವರ್ಕ್ ಮಾಡುತ್ತೆ. ನೋಡಿ ನಿಮಗೆ ಕಾಣ್ತಾ ಇದೆ, ಫಸ್ಟ್ ನೋಡಿದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ನಿಮ್ಗೆ ಗೊತ್ತಾಗ್ತಾ ಇದೆ ಸ್ಕಿನ್ ಹೇಗಿದೆ ಅಂತ. ಇದನ್ನ ಒಂದ್ಸರಿಗೆ ಇಷ್ಟೊಂದು ರಿಸಲ್ಟ್ ಬಂದಿದೆ ಅಂದ್ರೆ ವಾರದಲ್ಲಿ 2 ರಿಂದ 3 ಸರಿ ನೀವು ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಸ್ಕಿನ್ ನೀವೇನೇ ಯೋಚನೆ ಮಾಡಿ. ಸೊ ನೀವು ಟ್ರೈ ಮಾಡಿ, ನೀವು ಮುಂದೆನೇ ಮಾಡಿ ತೋರಿಸಿದೀನಿ ಯಾವ್ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ತರ ಒಂದು ಏನು ಸ್ಕ್ರಬ್ ಮಾಡಬೇಕು, ಕ್ಲೆನ್ಸ್ ಮಾಡಬೇಕು, ಮತ್ತೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಫೇಶಿಯಲ್ ಫೇಸ್ ಪ್ಯಾಕ್ಗೆ ಹಾಕೋಬೇಕು ಅಂತ. ಸೊ ಇನ್ನೊಂದ್ಸರಿ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಯಾವ್ಯಾವ್ದೆಲ್ಲ ಬೇಕು. ಒಂದು ಗ್ಲೋಯಿಂಗ್ ಸ್ಕಿನ್ ಬರಬೇಕು ಅಂತಂದ್ರೆ, ಬ್ರೈಡಲ್ ಸ್ಕಿನ್ ಬರಬೇಕು ಅಂತಂದ್ರೆ ನೋಡಿ, ಫಸ್ಟ್ ನಾನು ಹೇಳಿದ್ದು ನಿಮಗೆ ನೋಟ್ ಮಾಡ್ಕೊಳ್ಳಿ, ಮಸೂರ್ ದಾಲು. ಇದ್ರೊಳಗಡೆ ನಾನು ಬಾದಾಮ್ ಪೌಡರ್ ಕೂಡ ಮಿಕ್ಸ್ ಮಾಡಿದ್ದೀನಿ. ಬಾದಾಮಿ ಬೀಜನ ಮೈಸೂರು ಬೇಳೆ ಜೊತೆ ಏನು ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೌಡರ್ ಅನ್ನ ಮಾಡ್ಕೊಂಡಿದ್ದೀನಿ ಫಸ್ಟ್ ಒನ್. ಅದಾದ್ಮೇಲೆ ಅಕ್ಕಿ ಹಿಟ್ಟು, ನೆಕ್ಸ್ಟ್ ಜೇನುತುಪ್ಪನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಮುಲ್ತಾನಿ ಮಿಟ್ಟಿ ಪೌಡರ್ ಕೂಡ ನಾನು ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಕಡಲೆ ಹಿಟ್ಟನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಜೊತೆಗೆ ನಿಮ್ಗೆ ಏನೇನು ಮಿಸ್ ಆಯ್ತು, ರೋಸ್ ವಾಟರ್ ಫೇಸ್ ಪ್ಯಾಕ್ಗೆ ಬೇಕಾಗಿರುವಂತಹದ್ದು ರೋಸ್ ವಾಟರ್. ನೀಟಾಗಿ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದೇ ತರ ನಿಮ್ಮ ಫೇಸ್ಗೆ ನೀವು ಮಸಾಜ್ ಮತ್ತೆ ಕ್ಲೆನ್ಸ್ ಸ್ಕ್ರಬ್ ಮಾಡ್ತಾ ಬಂದಾಗ ನಿಮ್ಮ ಸ್ಕಿನ್ ನಿಜವಾಗ್ಲೂ ಹೊಳಿತಾ ಇರುತ್ತೆ. ಜೊತೆಗೆ ನಗದನ್ನ ಮರಿಬೇಡಿ, ಚೆನ್ನಾಗಿ ನಗ್ತಾ ಇರಿ, ಖುಷಿಯಾಗಿರಿ ಯಾವಾಗಲೂ. ನಿಮ್ಮ ಸ್ಕಿನ್ ಕೂಡ ಹಾಗೇನೆ ಗ್ಲೋ ಆಗ್ತಾ ಇರುತ್ತೆ. ಇದು ನನ್ನ ಕಡೆಯಿಂದ ಒಂದು ಪರ್ಸನಲ್ ಒಪಿನಿಯನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವಾಗಲೂ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಮೊದಲಿಗೆ ನಾವು ನಗದನ್ನ ಕಲಿಬೇಕು. ಯಾವಾಗ ನಾವು ನಗ್ನಗ್ತಾ ಇರ್ತೀವಿ, ನಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿ ಬ್ರೈಟ್ ಆಗಿರುತ್ತೆ, ನೋಡೋಕ್ಕೂ ನಾವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇರ್ತೀವಿ. ನನ್ನ ಸ್ಮೈಲ್ ಅನ್ನು ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ತುಂಬಾ ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ, ಆದ್ರೆ ನಮ್ಮ ನಗುವನ್ನ ಕಳ್ಕೊಳ್ಳೋಷ್ಟು ಕಷ್ಟ ನಾವು ಪಡಕ್ ಹೋಗ್ಬಾರ್ದು. ಜೀವನದಲ್ಲಿ ಏನಿಲ್ಲ, ಹೊಟ್ಟೆ ಬಟ್ಟೆಗೆ ನಗ್ತಾ ಇರೋದು ಅಷ್ಟೇ ಅಲ್ವಾ. ಸೊ ನೋಡಿ, ಟೊಮೆಟೊನ ಯೂಸ್ ಮಾಡಿದ್ದೀನಿ. ಇಷ್ಟು ಗೋಲ್ಡನ್ ಫೇಶಿಯಲ್ಗೆ ಬೇಕಾಗಿರೋದು ಅಂದ್ರೆ ಗ್ಲೋಯಿಂಗ್ ಸ್ಕಿನ್ಗೆ, ಬ್ರೈಡಲ್ ಅಂದ್ರೆ ಮಧು ಈಗ ಮದುವೆ ಹೆಣ್ಣು ಮುಖ ಹೇಗೆ ಹೊಳಿತಾ ಇರುತ್ತೆ ಆ ತರ ಒಂದು ಲುಕ್ ಬೇಕು ಅಂತಂದ್ರೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ವಾರದಲ್ಲಿ 2 ರಿಂದ 3 ಸರಿ ಟ್ರೈ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ ಯೂಸ್ ಆಯ್ತಾ ಅಂತ. ಒಂದ್ಸರಿಗೆ ಹೇಳಕ್ ಹೋಗ್ಬೇಡಿ, ಒಂದ್ಸರಿ ಯಾರಿಗೆಲ್ಲ ಯೂಸ್ ಆಯ್ತು ಕಮೆಂಟ್ ಮಾಡಿ, ಇಲ್ಲ 3-4 ಸರಿ ಆದ್ಮೇಲೆ ಯಾರಿಗೆ ಆಯ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ನಗ್ತಾ ಇರಿ, ನಗೋದೆ. ಸಬ್ಸ್ಕ್ರೈಬ್ ಮಾಡಿ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್, ಮತ್ತೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.